ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಪೆಪ್ ಟಾಕ್ ಇನ್ಫೋ. ನಾನು ನಿಮ್ಮ ಟೀಚರ್ ನಾಗಾಭರಣ. ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತ ಅನ್ಕೊಂಡಿರೋ ಕಾಲೇಜ್ ಹೆಸರು ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಇದರಲ್ಲಿ ಎರಡು ಕ್ಯಾಂಪಸ್ ಇದೆ, ನಾರ್ತ್ ಕ್ಯಾಂಪಸ್ ಮತ್ತು ಸೌತ್ ಕ್ಯಾಂಪಸ್. ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಸೌತ್ ಕ್ಯಾಂಪಸ್. ಅಗೈನ್ ಈ ಸೌತ್ ಕ್ಯಾಂಪಸ್ಸಲ್ಲಿ ಏಡೆಡ್ ಕಾಲೇಜು ಇದೆ, ಅನ್ಏಡೆಡ್ ಕಾಲೇಜು ಇದೆ. ಏಡೆಡ್ ಕಾಲೇಜಿನ ಕಾಲೇಜ್ ಕೋಡು E022, ಅನ್ಏಡೆಡ್ ಕಾಲೇಜಿನ ಕಾಲೇಜ್ ಕೋಡು E056. ಈ ಎರಡನ್ನು ನಾನು ಯಾಕೆ ಕಂಬೈನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಒಂದರಲ್ಲಿ ತುಂಬ ಕಡಿಮೆ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆ. ವಿಡಿಯೋ ಚಿಕ್ಕದಾಗತ್ತೆ, ಜಾಸ್ತಿ ಇನ್ಫಾರ್ಮೇಟಿವ್ ಅಂತ ಅನ್ಸೋದಿಲ್ಲ. ಹೆಂಗೂ ಒಂದೇ ಕ್ಯಾಂಪಸ್ಸಲ್ಲಿ ಇದೆಯಲ್ಲ, ಹಾಗಾಗಿ ಎರಡನ್ನು ನಾನು ಮರ್ಜ್ ಮಾಡಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸಪ್ರೇಟಾಗೆ ಹೇಳ್ತೀನಿ, ಏಡೆಡ್ಡು ಅನ್ಏಡೆಡ್. ಆಯಿತಾ? ನೋಡಿ, ನೆನ್ಪಿಟ್ಕೊಳ್ಳಿ, E022 ಇಸ್ ಏಡೆಡ್, E056 ಇಸ್ ಅನ್ಏಡೆಡ್. ಮತ್ತು ನಿನ್ನೆ ವಿಡಿಯೋದಲ್ಲಿ ಒಂದು ಕಮೆಂಟ್ ಬಂದಿತ್ತು, ಸರ್ ನಿಮ್ಮ ಕಾಲೇಜ್ ಯಾವುದೇ ಕಾಲೇಜ್ ಡಿಸ್ಕಸ್ ಮಾಡ್ತೀರಲ್ಲ ಅದರಲ್ಲಿ ನಂಬರ್ ಆಫ್ ಸೀಟ್ಸು ಕಡಿಮೆ ತೋರಿಸ್ತೀರಾ ಯಾಕೆ ಸರ್? ಆ್ಯಕ್ಚುಲಿ ನಾವು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿದ್ರೆ ಅದಕ್ಕಿಂತ ಜಾಸ್ತಿ ಇದೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಂಬರ್ ಆಫ್ ಸೀಟ್ಸು, ಆದರೆ ನೀವು ಕಮ್ಮಿ ಹೇಳ್ತೀರಾ ಯಾಕೆ? ನಾವು ಯಾವ್ಯಾವ ಕಾಲೇಜ್ ಡಿಸ್ಕಸ್ ಮಾಡ್ತೀವಲ್ಲ, ಈ ಕಾಲೇಜ್ ಕೋಡ್ ಇರ್ಬೋದು, ಇದರ ಲಾಸ್ಟ್ ಇಯರ್ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿರ್ಬೋದು, ಇದೆಲ್ಲ KCET ಇದು ಕೌನ್ಸಿಲಿಂಗ್ ಪ್ರಕಾರ ನಾನು ಡಿಸ್ಕಸ್ ಮಾಡ್ತೀನಿ. ನಾನು ಕಾಮೆಟ್ಗೆ ಇದು ಡಿಸ್ಕಸ್ ಮಾಡಿಲ್ಲ, ಮ್ಯಾನೇಜ್ಮೆಂಟ್ದು ಡಿಸ್ಕಸ್ ಮಾಡಿಲ್ಲ. ಇವಾಗ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ, ನಾನು ಯಾಕೆ ಇಷ್ಟೇ ನಂಬರ್ ಆಫ್ ಸೀಟ್ಸ್ ಈ ಕಾಲೇಜಲ್ಲಿ ತೋರಿಸೋದು ಅಂತ. ಆಯಿತಾ? ಎಕ್ಸಾಂಪಲ್ ಆಗಿ ನಾನು BMS ಕಾಲೇಜ್ದು ತೋರಿಸ್ತೀನಿ. ನೋಡಿ, BMS ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಆ್ಯಕ್ಚುಲ್ ಆಗಿರೋದು 2040. ಆದರೆ ನಮ್ಮ ವಿಡಿಯೋದಲ್ಲಿ ನಾನು ತೋರಿಸಿರೋದು 918. ಯಾಕೆ ಈ ಥರ ತೋರಿಸ್ತೀನಿ ಅಂದರೆ, ನಿಮಗೆ KEA ಥ್ರೂ ಅಲಾಟ್ ಆಗೋದು, CET ಕೌನ್ಸಿಲಿಂಗ್ ಥ್ರೂ ಅಲಾಟ್ ಆಗೋ ಸೀಟ್ಸು ಇಷ್ಟೇ, 918 ಸೀಟ್ಸ್ ಮಾತ್ರ. ಹಾಗಾದ್ರೆ ನಿಮಗೆ ಗ್ಯಾರಂಟಿ ಬರ್ತಾ ಇಲ್ಲ ಅಲ್ವಾ? ನೋಡಿ, ಕಾಮೆಟ್ ಕೆಯಿಂದ ಅಲಾಟ್ ಆಗೋ ಸೀಟ್ಸು 612. 918 ಪ್ಲಸ್ 612 ಮಾಡಿ, ಪ್ಲಸ್ ಉಳಿದಿರೋ ಸೀಟ್ ಯಾವುದು ಅಂತ ಕೇಳಿದ್ರೆ ಮ್ಯಾನೇಜ್ಮೆಂಟ್ ಕೋಟಾ. ಮ್ಯಾನೇಜ್ಮೆಂಟು NRI ಆ್ಯಂಡ್ ಅದರ್ಸ್ ಇದೆಯಲ್ಲ 25%. 510. ಇವಾಗ ಆ್ಯಡ್ ಮಾಡಿ, 510 ಪ್ಲಸ್ 612 ಪ್ಲಸ್ 918 ಗಿವ್ಸ್ ಯು 2040. ನಾವು ಡಿಸ್ಕಸ್ ಮಾಡ್ತಾ ಇರೋದು KCET ಥ್ರೂ ಕೌನ್ಸಿಲಿಂಗ್ ಮಾಡಿ ಹೋಗೋಂಥ ಸೀಟ್ ಅಲ್ವಾ, ಹಾಗಾಗಿ ನಾನು ಇಷ್ಟೇ ನಂಬರ್ ಆಫ್ ಸೀಟ್ಸ್ ಇರೋದು ಅಂತ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಈಗ ಲೆಟ್ಸ್ ಗೆಟ್ ಬ್ಯಾಕ್ ಟು ಆ್ಯಕ್ಚುಯಲ್ ಕಂಟೆಂಟ್. ಹಾಗಾದರೆ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂದರೆ, ಈ ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಸಪ್ರೇಟಾಗಿ ಡಿಸ್ಕಸ್ ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ಎಷ್ಟೆಷ್ಟಕ್ಕೆ ಆಯಿತು, ಅದಾದಮೇಲೆ ಎಷ್ಟು ಬ್ರ್ಯಾಂಚ್ ಇದೆ, ಆ ಬ್ರ್ಯಾಂಚಿನ ಕಟ್ ಆಫ್ ರೇಂಜ್ ಏನು, ಆ ಬ್ರ್ಯಾಂಚಿನ ಕ್ಯಾಟಗರಿ ವೈಸ್ ಕಟ್ ಆಫ್ ರೇಂಜ್ ಏನು, ಎಲ್ಲದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಲವಾರು ಕಾಲೇಜಿನ ಡಿಸ್ಕಷನ್ ನಾನು ಇನ್ ಡೆಪ್ತ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆ್ಯಂಡ್ ಅಗೈನ್, ನಿಮಗೆ ಯಾರ್ಯಾರಿಗೆ ಅಫೋರ್ಡ್ ಮಾಡ್ಕೊಳಕ್ಕಾಗತ್ತಲ್ಲ KCET ಕೌನ್ಸಿಲಿಂಗ್ ಈ ಪ್ರೈಸ್ನ ಕೊಟ್ಟು, ಯು ಪ್ಲೀಸ್ ಗೆಟ್ ದಿಸ್ ಕೌನ್ಸಿಲಿಂಗ್. ದಿಸ್ ವಿಲ್ ಹೆಲ್ಪ್ ಯು ಎ ಲಾಟ್. ನಿಮಗೆ ಯಾವ ರ್ಯಾಂಕ್ ಬಂದಿರುತ್ತೋ ಆ ರ್ಯಾಂಕ್ಗೆ ಈಕ್ವಲೆಂಟ್ ಆಗಿರೋ ಕಾಲೇಜಸ್ ನಿಮಗೆ ಹುಡ್ಕೋದಕ್ಕೆ ಆಗೋದಿಲ್ಲ. ನೀವು ಬರೀ ಟಾಪ್ 15 ಟಾಪ್ 20 ಕಾಲೇಜಸ್ಸು ಅದೇ ಕಾಲೇಜ್ದು ಬ್ರ್ಯಾಂಚ್ ಹಾಕ್ತೀರಾ. ನಿಮ್ಮ ರ್ಯಾಂಕ್ಗೆ ಕರೆಕ್ಟಾಗಿರುವಂತಹ ಕಾಲೇಜ್ನ ನೀವು ಮಿಸ್ ಮಾಡ್ತೀರಾ. ಟಾಪ್ ರ್ಯಾಂಕ್ ಬಂದವ್ರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಅವರು ಟಾಪ್ 15 ಹಾಕ್ತಾರೆ, ಅವ್ರಿಗೆ ಸಿಗುತ್ತೆ. ಸ್ವಲ್ಪ ಜಾಸ್ತಿ ರೇಂಜ್ದು ರ್ಯಾಂಕ್ ಬಂದರೆ ನಿಮಗೆ ಕಾಲೇಜ್ ಕರೆಕ್ಟಾಗಿರೋ ಕಾಲೇಜ್ ನಿಮ್ಮ ರ್ಯಾಂಕ್ಗೆ ನಿಮಗೆ ಹುಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಮ್ಮ ಕ್ಯಾಟಗರಿಗೂ. ಯಾರ್ಯಾರಿಗೆ ಅಫೋರ್ಡ್ ಮಾಡ್ಕೊಳಕ್ಕಾಗತ್ತಲ್ಲ, ಯು ಪ್ಲೀಸ್ ಗೋ ಅಹೆಡ್ ವಿತ್ ದಿಸ್. ದಿಸ್ ಇಸ್ ಮೈ ಕಾಂಟ್ಯಾಕ್ಟ್ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಹಾಗಾದರೆ ಈ ಕಾಲೇಜಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ? ಫಸ್ಟು E022 ಏಡೆಡ್ ಕಾಲೇಜ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ 165 ಸೀಟ್ಸ್ ಇದೆ. ಎಷ್ಟು ಕೋರ್ಸಸ್ ಇದೆ ಹಾಗಾದರೆ ಇದರಲ್ಲಿ ಅಂತ ಕೇಳಿದ್ರೆ, ಬರೀ 3 ಬ್ರಾಂಚಸ್ ಅಷ್ಟೇ ಈ ಕಾಲೇಜಲ್ಲಿ ಅವೈಲೇಬಲ್ ಇರೋದು. ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ ನೋಡೋದಾದರೆ 42 lakhs ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್ ಆ್ಯಂಡ್ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ ವಾಸ್ 10.35. ಸ್ಯಾಲ್ರಿ ಅನ್ನೋದು ಇಂಡಿವಿಜುವಲ್ ಸ್ಟೂಡೆಂಟಿನ ಸ್ಕಿಲ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಏಮ್ ಮಾಡೋದಲ್ಲ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನೀವು ಏಮ್ ಮಾಡಬೇಕು. ಎಷ್ಟು ಒಳ್ಳೆ ಬ್ರ್ಯಾಂಚ್ ಸೇರ್ಕೋತೀರಾ ಅಷ್ಟು ಒಳ್ಳೆಯದು. ಅದರಲ್ಲಿ ಎಷ್ಟು ಚೆನ್ನಾಗಿ ನಿಮ್ಮ ಕಲಿಕೆ ಇದೆ, ನಿಮ್ಮ ಸ್ಕಿಲ್ ಸೆಟ್ ಹೇಗೆ ಡೆವಲಪ್ ಆಗ್ತಾ ಇದೆ, ನೀವು ಬರೀ ಸಿಲೆಬಸ್ ವೈಸ್ ಚೆನ್ನಾಗಿ ಕಲ್ತ್ಕೊಂಡು
ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಪೇ ಮಾಡ್ಕೊಂಡಿಲ್ಲ ಅಂದರೆ ಯಾವ ಕಂಪ್ನಿಲೂ ಕೆಲಸ ಸಿಗೋದೇ ಇಲ್ಲ ಮಾತಾಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ. ಸೊ ಇದನ್ನೆಲ್ಲ ಯಾರೂ ಹೇಳೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ಪ್ಯಾಕೇಜ್ ಇಷ್ಟನ್ನ ನೋಡಿ ಆ ಕಾಲೇಜಿಗೆ ಫಿಕ್ಸ್ ಅಂತ ಅಲ್ಲ. ನಿಮ್ಮ ಸ್ಕಿಲ್ ಸೆಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಈವನ್ ದೋ ಇಫ್ ಯು ಹ್ಯಾವ್ ಸ್ಟಡಿಡ್ ಇನ್ ಆನ್ ಬಿಲೋ ಆವ್ರೇಜ್ ಕಾಲೇಜ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಗುಡ್, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿನ ಸ್ಕಿಲ್ ಸೆಟ್ ತುಂಬ ಚೆನ್ನಾಗಿದ್ರೆ ಆಫ್ ಕ್ಯಾಂಪಸಲ್ಲಿ ತುಂಬ ಚೆನ್ನಾಗೂ ಪ್ಲೇಸ್ ಆಗ್ತೀರಾ. ಅಲ್ಟಿಮೇಟ್ಲಿ ಜೀವನದಲ್ಲಿ ಧೈರ್ಯ ಇರಬೇಕು, ಅಷ್ಟೇ ನಿಮ್ಗೆ ಒಳ್ಳೆ ಕೆಲಸ ಸಿಗೋದಕ್ಕೆ. ಸೊ ಇವಾಗ ನೆಕ್ಸ್ಟ್ ಕಾಲೇಜ್ದು ನೋಡೋದಾದ್ರೆ ಅನ್ಏಡೆಡ್ E056 ಟೋಟಲ್ ನಂಬರ್ ಆಫ್ ಸೀಟ್ಸ್ 158 ಇದೆ. ಇಲ್ಲಿ ಕೋರ್ಸಸ್ಸು 4 ಕೋರ್ಸ್ ಇದೆ. ಸೊ ಇದೆರಡರದ್ದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಸೊ ಕ್ಯಾಂಪಸ್ ಡ್ರೈವ್ ಒಟ್ಟಿಗೆ ಆಗುತ್ತೋ ಏನೋ. ಸೊ ಹಾಗಾಗಿ ಆಲ್ಮೋಸ್ಟ್ ಸೇಮ್ ಇದೆ ಸ್ಯಾಲ್ರಿ ಪ್ಯಾಕೇಜ್, ಆಯಿತಾ. ಸೊ ಇವಾಗ ನೋಡೋಣ ಬ್ರಾಂಚಸ್ ಯಾವ್ದಾವ್ದು ಆಫರ್ ಮಾಡ್ತಾರೆ ಅಂತ. E022ಲಿ ನಿಮಗೆ 3 ಬ್ರಾಂಚಸ್ ಅಲ್ವಾ. ಸೊ EC ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ. ಸೊ ECಲಿ 52 ಸೀಟ್ಸ್ ಇದೆ, ಮೆಕ್ಯಾನಿಕಲಲ್ಲಿ 52, ಸಿವಿಲಲ್ಲಿ 61 ಸೀಟ್ಸ್ ಇದೆ. ಇದರ ಕಟ್ ಆಫ್ ರೇಂಜ್ ನೋಡೋದಾದರೆ 8605 ಇಂದ 63,000 ಇದೆ. ಮೆಕ್ಯಾನಿಕಲ್ದು ನೋಡೋದಾದರೆ 34,600 ಇಂದ 1,38,899 ವರೆಗೂ ಇದೆ. ಸಿವಿಲ್ದು ಕಟ್ ಆಫ್ ನೋಡಿ 77,000 ಇಂದ 1,55,000 ವರೆಗೂ ಇದೆ ಕಟ್ ಆಫ್. ಸೊ E056 ನೋಡೋದಾದರೆ ಸೊ EC ಇದೆ, ಟ್ರಿಪಲ್ ಇ ಇದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ. ಸೊ ಎರಡು ಕಾಲೇಜಿಂದ ಕಂಪೇರ್ ಮಾಡಿದ್ರು CS ರಿಲೇಟೆಡ್ ಕೋರ್ಸ್ ಯಾವುದೂ ಇಲ್ಲ. ಸೊ EC ಮಾತ್ರ ಎರಡರಲ್ಲೂ ಇದೆ, ಕಾಮನ್ ಇದೆ, ಮೆಕ್ಯಾನಿಕಲ್ ಕಾಮನ್ ಇದೆ, ಸಿವಿಲ್ ಕಾಮನ್ ಇದೆ. ಇದರಲ್ಲಿ ಒಂದು ಎಕ್ಸ್ಟ್ರಾ ಇರೋದು ಅಂದರೆ ಟ್ರಿಪಲ್ ಇ ಒಂದು ಎಕ್ಸ್ಟ್ರಾ ಇದೆ ಅಷ್ಟೇ. ಸೊ ನಂಬರ್ ಆಫ್ ಸೀಟ್ಸ್ ನೋಡಿ. ಸೊ ECಗೆ ಕಟ್ ಆಫು 10,809 ಇದೆ. ಸೊ ಅಪ್ಪರ್ ಕಟ್ ಆಫು 75,618 ಇದೆ. ಟ್ರಿಪಲ್ ಇಗೆ 25,637 ಇಂದ 88,083 ವರೆಗೂ ಇದೆ. ಮೆಕ್ಯಾನಿಕಲ್ 41,741 ಇಂದ ಹಿಡಿದು 1,73,468 ವರೆಗೂ ಇದೆ. ಸಿವಿಲ್ 91,914 ಇಂದ ಹಿಡಿದು 1,65,000 ವರೆಗೂ ಇದೆ, ಆಯಿತಾ. ಸೊ ನೆಕ್ಸ್ಟು ಕಟ್ ಆಫ್ ಆ್ಯಕ್ಚುಯಲ್ ಕಟ್ ಆಫ್ ನೋಡೋದಾದರೆ ನಮ್ಮ ಕ್ಯಾಟಗರಿ ವೈಸು ಫಸ್ಟು ಏಡೆಡ್ ಕಾಲೇಜ್ದು ನೋಡೋದಾದರೆ EC. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಇದನ್ನು ನೀವು ನೋಡ್ಕೊಳ್ಳಿ. ಸೊ ಜನರಲ್ ಮೆರಿಟ್ 8605 ಇಂದ ಹಿಡಿದು ಆಲ್ ದ ವೇ ಟು SCK. ಸೊ 63,067. ಸೊ ಇದ್ರ ಮೇಲಿನ ಕ್ಯಾಟಗರಿನೇ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಕ್ಯಾಟಗರಿಲಿ ಯಾವ ಸೀಟು ಅಲಾಟ್ ಆಗಿಲ್ಲ ರೌಂಡ್ 1ಅಲ್ಲಿ. ಯಾಕೆಂದರೆ ಎಷ್ಟೊಂದು ಕಾಲೇಜಲ್ಲಿ ಈ ಕೋಟಾಗಳಿಗೆ ಸೀಟ್ ಇರೋದಿಲ್ಲ, ಹಾಗಾಗಿ ಅಲಾಟ್ ಆಗಿರೋದಿಲ್ಲ. ಅದನ್ನು ನೀವು ಡೀಪ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಇದರಲ್ಲಿ ಸೀಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ, ಆಯಿತಾ. ಅದನ್ನು ಡಿಸ್ಕಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಒಂದೊಂದು ಕಾಲೇಜ್ದು ನಾವು ಡೀಪ್ ಸೀಟ್ ಮ್ಯಾಟ್ರಿಕ್ಸ್ ನೋಡೋದಾದರೆ. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ನೋಡೋದಾದರೆ 34,684 ಇಂದ ಹಿಡಿದು ಸೊ 1,38,000 ವರೆಗೂ ಇದೆ. ಪಾಸ್ ಮಾಡಿಕೊಂಡು ನಿಮ್ಮ ಕ್ಯಾಟಗರಿಗೆ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಸಿವಿಲ್ ನೋಡೋದಾದರೆ 77,401 ಇಂದ ಹಿಡಿದು 1,55,321 ವರೆಗೂ ಇದೆ. ಸೊ ಪಾಸ್ ಮಾಡಿಕೊಂಡು ಯು ಕ್ಯಾನ್ ಚೆಕ್ ದಿಸ್ ಔಟ್, ಆಯಿತಾ. ಈಗ ನೆಕ್ಸ್ಟ್ ನೋಡೋದಾದರೆ E056 ಅನ್ಏಡೆಡ್ ನೋಡಿ. ಸೊ EC 10,809 ಇಂದ ಹಿಡಿದು 75,000 ವರೆಗೂ ಇದೆ. ಸೊ ಪಾಸ್ ಮಾಡಿ ನಿಮ್ಮ ಕ್ಯಾಟಗರಿನ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟ್ರಿಪಲ್ ಇ ನೋಡೋದಾದರೆ 25,637 ಇಂದ ಹಿಡಿದು 88,083 ವರೆಗೂ ಇದೆ. ಸೊ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕ್ಯಾಟಗರಿಗೆ ಸೀಟ್ ಸಿಗುತ್ತಾ ಅಂತ. ಸೊ ಮೆಕ್ಯಾನಿಕಲ್ ನೋಡೋದಾದರೆ 41,741 ಇಂದ ಹಿಡಿದು ಸೊ 1,73,000 ವರೆಗೂ ಇದೆ. ಸೊ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸಿವಿಲ್ಲು ಅಷ್ಟೇ 91,917 ಇಂದ ಹಿಡಿದು 1,65,000 ವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಕಾಲೇಜ್. ನೀವು ನೆಕ್ಸ್ಟ್ ಯಾವ ಕಾಲೇಜ್ದು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಇಟ್ ಟೇಕ್ಸ್ ಟೈಮ್, ನಮಗೆ ಪ್ರೆಸೆಂಟೇಷನ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಮ್ಮ ಎಫರ್ಟ್ಸ್ ತುಂಬಾ ಹಾಕಿ ಮಾಡ್ತಾ ಇದ್ದೀವಿ, ಯಾಕಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು ನಿಮಗೋಸ್ಕರ. ನಿಮಗೆ ಎಷ್ಟೊಂದು ಕಾಲೇಜ್ಗಳು ಈ ಥರದ ಕಾಲೇಜು ಈ ರೇಂಜಲ್ಲಿ ಇದೆಯಾ ಇಲ್ವಾ ಅನ್ನೋದು ಐಡಿಯಾ ಇರೋದಿಲ್ಲ. ಸೊ ಡೈಲಿ ಒಂದೊಂದು ಕಾಲೇಜನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಎಲ್ಲದು ಪಾಪ್ಯುಲರ್ ಕಾಲೇಜೇ, ಟಾಪ್ 15 ಕಾಲೇಜೇ ಮಾಡಿಬಿಟ್ರೆ ಬೇರೆ ಕಾಲೇಜ್ ಬಗ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಆದಷ್ಟು ಕಾಲೇಜನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿ ಸ್ಟಿಲ್ ಹ್ಯಾವ್ ಟೈಮ್ ಟು ಗೆಟ್ ಯುವರ್ ರಿಸಲ್ಟ್ಸ್ ಅಲ್ವಾ. ಪ್ಲಸ್ ರಿಸಲ್ಟ್ಸ್ ಬರೋಕ್ಕೂ ಟೈಮ್ ಇದೆ. ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಟೈಮ್ ಇದೆ. ಅಲ್ಲಿವರೆಗೂ ಎಷ್ಟು ಕಾಲೇಜ್ ಆಗುತ್ತಲ್ಲ ಅಷ್ಟು ಕಾಲೇಜಿಗೆ ಮಾಡ್ತೀನಿ. ಆ್ಯಂಡ್ ಇಫ್ ಯು ಕ್ಯಾನ್ ಅಫೋರ್ಡ್ ಅವರ್ ಕೌನ್ಸಿಲಿಂಗ್ ಪ್ಲೀಸ್ ಜಾಯಿನ್. ಯಾಕೆ ಅಂತ ಹೇಳಿದ್ರೆ ಒನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ನಮಗೆ
ಸ್ಟೂಡೆಂಟ್ ನಮ್ಮ ಹತ್ರ ಜಾಯ್ನ್ ಆಗಿರೋ ಸ್ಟೂಡೆಂಟ್ಸ್ಗೆ ನಾವು ಟೈಮ್ ಕೊಡಲೇಬೇಕಾಗತ್ತೆ. ಆ ಟೈಮಲ್ಲಿ ಐ ಡೋಂಟ್ ಥಿಂಕ್ ಐ ಗೆಟ್ ಟೈಮ್ ಟು ಡೂ ಮೈ ಯೂಟ್ಯೂಬ್ ವೀಡಿಯೋಸ್. ಸೊ ಬಿಕಾಸ್ ಆಫ್ ಓನ್ಲಿ ದಿಸ್ ರೀಸನ್ ನಾನು ಅದನ್ನು ಪ್ರಯಾರಿಟಿಲಿ ಹೇಳ್ತಾ ಇದ್ದೀನಿ. ಆ್ಯಸ್ ಆಫ್ ನೌ 9 ಸ್ಟೂಡೆಂಟ್ಸ್ ಹ್ಯಾವ್ ಆಪ್ಟೆಡ್ ಫಾರ್ ದಿಸ್ ಕೋರ್ಸ್. ಐ ಆಮ್ ಟೆಲಿಂಗ್ ಯು ಫ್ರ್ಯಾಂಕ್ಲಿ. ಸೊ ನಾವು ಜಾಸ್ತಿ ಜನ ಸ್ಟೂಡೆಂಟ್ಸ್ಗೇನು ಕೇಟ್ರಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಈ ಸರ್ವಿಸ್ನ. ಸೊ ಲಿಮಿಟೆಡ್ ಸೀಟ್ಸ್ ಆಯಿತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.